ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾರ್ಗವಿ LLB ಕತೆಗೆ ಜೀವಾಳವಾಗಿದ್ದ ಅಪ್ಪ ಮಗಳ ಬಾಂಧವ್ಯ ಈಗ ಹಾಕೊಂಡು ಕಳಿಸಿದೆ ಅಂತಲೇ ಹೇಳ್ಬೋದು. ಧಾರಾವಾಹಿಯಿಂದ ಹೊರಬಂದರ ಹನುಮಂತೇಗೌಡರು ನಿಜವಾಗ್ಲೂ ಅವರು ಧಾರಾವಾಹಿ ಬಿಟ್ಟಿದ್ದಾರಾ? ಏನಕ್ಕೆ ಬಿಟ್ಟರು? ಕಾರಣ ಏನು ತಿಳ್ಕೊಳ್ಳೋಣ ಬನ್ನಿ. ಭಾರ್ಗವಿ LLB ಧಾರಾವಾಹಿಯಿಂದ ಹನುಮಂತೇಗೌಡರು ಹೊರ ಬಂದಿದ್ಯಾಕೆ? ಅಪ್ಪ ಮಗಳ ಬಾಂಧವ್ಯ ಭಾರ್ಗವಿ LLB ಕತೆಗೆ ಜೀವಾಳವಾಗಿತ್ತು. ಹಾಕೊಂಡು ಈಗ ಕಳಚಿದೆ ಅಂತಾನೆ ಹೇಳ್ಬೋದು. ಭಾರ್ಗವಿ ಕುಟುಂಬಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ನಾಯಕಿ ಭಾರ್ಗವಿ ಬದುಕಿನಲ್ಲಿ ಅಪ್ಪ ಇನ್ನಿಲ್ಲ. ಇದು ಸಹಜ ಸಾವಲ್ಲ, ದುರುಳರ ಹುನ್ನಾರ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಅಷ್ಟಕ್ಕೂ ರವೀಂದ್ರ ಭಟ್ಕಳ ಪಾತ್ರ ಮುಕ್ತಾಯ ಆಗಿದ್ಯಾ? ಧಾರಾವಾಹಿಯಿಂದ ಹೊರಬಂದ್ರ ನಟ ಹನುಮಂತೇಗೌಡರು. ಮುಂದೆ ಭಾರ್ಗವಿ ಕತೆ ಏನು? ಈ ಬಗ್ಗೆ ಹನುಮಂತೇಗೌಡರ ಉತ್ತರ ಏನಿರ್ಬೋದು ನೋಡೋಣ ಬನ್ನಿ. ಭಾರ್ಗವಿ LLB ಧಾರಾವಾಹಿ ಲೀಡಿಂಗ್ನಲ್ಲಿರುವ ಧಾರಾವಾಹಿ ಅಂತಲೇ ಹೇಳ್ಬೋದು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನಮನ ಗೆದ್ದ ಪ್ರಮುಖ ಧಾರಾವಾಹಿಗಳಲ್ಲಿ ಭಾರ್ಗವಿ LLB ಕೂಡ ಒಂದು. ಕಾಲಕ್ಕೆ ಮಹಾ ತಿರುವುಗಳನ್ನು ಪ್ರಸ್ತುತಪಡಿಸುತ್ತಿದ್ದ ಧಾರಾವಾಹಿ ವೀಕ್ಷಕರನ್ನು ಹಿಡಿದಿಟ್ಟುಕೊಂಡಿದೆ ಅಂತಾನೆ ಹೇಳ್ಬಹುದು. ಭಾರ್ಗವಿ ಎಂಬ ಯುವ ವಕೀಲೆಯ ಸುತ್ತ ಕತೆ ಎಣೆಯಲಾಗಿದೆ. ಅಷ್ಟಕ್ಕೂ ಭಾರ್ಗವಿ LLB ಕತೆ ಏನು ಎಂಬುದಾದರೆ, ಭಾರ್ಗವಿ ಎಂಬ ಯುವ ವಕೀಲೆಯ ಸುತ್ತ ಎಣೆಯಲಾದ ಕತೆ ಇದು. ಅಪ್ಪನಿಗಾದ ಅವಮಾನ ಹೋಗಲಾಡಿಸಿ ತಂದೆಯ ಕನಸು ಆಸೆ ಈಡೇರಿಸುವ ತವಕದಲ್ಲಿ ಲಾಯರ್ ಕೋಟ್ ಧರಿಸುವಳು ಭಾರ್ಗವಿ. JP ಪಾಟೀಲ್ ತನ್ನ ತಂದೆಗೆ ತುಂಬು ಸಭೆಯಲ್ಲಿ ಅವಮಾನ ಮಾಡಿದ ಪ್ರತೀಕಾರಕ್ಕೆ ಪಣ ತೊಟ್ಟಿದ್ದಳು ಭಾರ್ಗವಿ. ಆ ದಾರಿಯಲ್ಲಿ JP ಪಾಟೀಲ್ ಮಗ ಅರ್ಜುನ್ ಸಿಗುತ್ತಾನೆ. ಅವನು ತನ್ನ ವೈರಿ ಮಗ ಅನ್ನೋದನ್ನು ಅರಿಯದೆ ಪ್ರೀತಿ ಹೊರಳುತ್ತೆ ಭಾರ್ಗವಿಯಲ್ಲಿ. ಮದುವೆನೂ ಆಗುತ್ತೆ. ಭಾರ್ಗವಿ ಅರ್ಜುನ್ ಪ್ರೀತಿ ಪ್ರಣಯದಲ್ಲೂ ಸಾಕಷ್ಟು ಏರಿಳಿತಗಳಿರ್ತವೆ. ಇದನ್ನೆಲ್ಲ ನಾಯಕಿ ಭಾರ್ಗವಿ ಹೇಗೆ ತೂಗಿಸಿಕೊಂಡು ನ್ಯಾಯದ ಪರವಾಗಿ ನಿಲ್ಲುತ್ತಾಳೆ ಎಂಬುದೇ ಕಥೆಯ ಸಾರಾಂಶ. ಸ್ನೇಹಿತರಾಗಿ ವೈರಿಗಳಾಗಿದ್ದ ಲಾಯರ್ ರವೀಂದ್ರ ಭಟ್ಕಳ್ JP ಪಾಟೀಲ್ ನಡುವಿನ ಕೊಂಡಿಯಾಯಿತು ಭಾರ್ಗವಿ ಅರ್ಜುನ್ ಪ್ರೀತಿ. ಹಳೆ ಫೈಲುಗಳು ಒಂದೊಂದಾಗಿ ಓಪನ್ ಆಗೋಕ್ಕೆ ಶುರುವಾಯಿತು ಅಂತಾನೆ ಹೇಳ್ಬೋದು. ಕೋರ್ಟ್ಗೆ ಮರಳಿದ ಭಾರ್ಗವಿಯ ತಂದೆ ನ್ಯಾಯದ ಪರ ಹೋರಾಡಿ JP ಪಾಟೀಲ್ನ ಮಕಾಡೆ ಮಲಗಿಸ್ತಾನೆ ಅಂತಾನೆ ಹೇಳ್ಬೋದು. ಈ ಕುರಿತು ಭಾರ್ಗವಿ ಹಾಗೂ ತಂದೆ ರವೀಂದ್ರ ಮಾತನಾಡುತ್ತಾ ಬರುವಾಗ ಅಪ್ಪ JP ಪಾಟೀಲ್ ಕಿವಿಯಲ್ಲಿ ಅದೇನೋ ಗುಟ್ಟು ಹೇಳಿದಲ್ಲ, ಏನದು ಅಂತ ಕೇಳ್ತಾಳೆ ಭಾರ್ಗವಿ. ಅದೆಲ್ಲ ಇವಾಗ ಬೇಡ ಮಗಳೇ ಅಂತ ಹೇಳುವಾಗಲೇ ರಭಸದಿಂದ ಬಂದ ವೆಹಿಕಲ್ ಒಂದು ಇಬ್ಬರಿಗೂ ಡಿಕ್ಕಿ ಹೊಳೆಯುತ್ತದೆ. ಅದೇ ಸ್ಪೀಡ್ನಲ್ಲಿ ಹೊರಟೋಗುತ್ತೆ. ಈ ದುರಂತದಲ್ಲಿ ಭಾರ್ಗವಿ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾಳೆ. ಅಪ್ಪನ ಚಿತೆಗೆ ಬೆಂಕಿ ಇಡಬೇಕು ಅಂದರೆ ಲಾಯರ್ ವೃತ್ತಿ ಬಿಡಬೇಕು ಅಂತಿದ್ದಾಳೆ ಅಮ್ಮ. ನೋವಿನಲ್ಲೂ ಪರೀಕ್ಷೆ ಎದುರಿಸುವಂತಾಗಿದೆ ಭಾರ್ಗವಿ. ರವೀಂದ್ರ ಭಟ್ಕಳ್ JP ಪಾಟೀಲ್ ನಡುವಿನ ರಹಸ್ಯವಾದರೂ ಏನು? ರವೀಂದ್ರ ಭಟ್ಕಳ್ ಸಾವು ಆಕಸ್ಮಿಕವ, ಪೂರ್ವ ನಿಯೋಜಿತನ, ಕೊಲೆನ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಹಂತದಲ್ಲಿದ್ದಾಳೆ ಭಾರ್ಗವಿ. ವೀಕ್ಷಕರು ಸಾಕಾಗಿದ್ದು ರವೀಂದ್ರ ಭಟ್ಕಳ್ ಪಾತ್ರವನ್ನು ಮುಕ್ತಾಯ ಮಾಡಬೇಡಿ ಎಂದು. ಅಪ್ಪ ಮಗಳ ಬಾಂಡಿಂಗ್ ಚೆನ್ನಾಗಿದೆ. ರವೀಂದ್ರ ಪಾತ್ರಕ್ಕೆ ಜೀವ ತುಂಬಿರುವ ಹನುಮಂತೇಗೌಡರ ಅಭಿನಯ ಚೆನ್ನಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದಾರೆ. ಮತ್ತೊಂದು ಕಡೆ ಹನುಮಂತೇಗೌಡ ಅವರು ರವೀಂದ್ರ ಭಟ್ಕಳ್ ಪಾತ್ರದಿಂದ ತಾವೇ ಹೊರಬಂದ್ರ, ಅದಕ್ಕೆ ಪಾತ್ರ ಏನಾದರೂ ಮುಕ್ತಾಯ ಮಾಡಿದಾರಾ ಅಂತಲೂ ವೀಕ್ಷಕರಲ್ಲಿ ಅನುಮಾನ ಮೂಡಿದೆ. ಇದಕ್ಕೆಲ್ಲ ಉತ್ತರ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೆಲವು ಮಾಹಿತಿಗಳ ಪ್ರಕಾರ ಭಾರ್ಗವಿ LLB ನಟ ಹನುಮಂತೇಗೌಡರವರು ಧಾರಾವಾಹಿಯಿಂದ ಹೊರಬಂದ್ರ ಎನ್ನುವುದಕ್ಕೆ ಖಂಡಿತ ಇಲ್ಲ. ಪಾತ್ರ ಮುಗೀತು, ಹಾಗಾಗಿ ಸಾವಿನ ಸಂಚಿಕೆಗಳನ್ನು ತೋರಿಸುತ್ತಿದ್ದಾರೆ. ನಾನು ಒಂದು ಬಾರಿ ಕಮಿಟ್ ಆದರೆ ಮುಗೀತು, ಅರ್ಧಕ್ಕೆ ಬಿಟ್ಟು ಬರೋ ಮಾತೇ ಇಲ್ಲ, ಪಾತ್ರ ಮುಗಿದಿದೆ ಅಂತಾನೆ ಹೇಳಿದ್ದಾರೆ. ಬ್ಯೂಟಿಫುಲ್ ಟೀಮ್ ಅದು ನನ್ನ ಪಾತ್ರ ಅರ್ಧಕ್ಕೆ ಮುಗಿಯುತ್ತೆ ಅಂತ ನನಗೆ ಮೊದಲೇ ಹೇಳಿದ್ರು, ಹಾಗಾಗಿ ಪಾತ್ರ ಮುಗಿಸಿದ್ದಾರೆ. ಬರೀ ನೆಗೆಟಿವ್ ವಿಲನ್ ಶೇಡ್ ಇರುವ ಪಾತ್ರನ ನೋಡಿಕೊಂಡು ಬರ್ತಿದ್ರು. ರವೀಂದ್ರ ಭಟ್ಕಳ್ ಪಾತ್ರ ಆಗಿರಲಿಲ್ಲ. ಅಪ್ಪ ಮಗಳ ಬಾಂಧವ್ಯ ಇತ್ತು, ಲವ್ ರೊಮ್ಯಾನ್ಸ್ ಇತ್ತು, ಭಾವುಕತೆಯ ಜೊತೆಗೆ ಹೋರಾಟದ ವಿಭಿನ್ನ ಪಾತ್ರವಾಗಿತ್ತು. ಅದಕ್ಕೆ ಒಪ್ಪಿಕೊಂಡಿದ್ರಂತೆ ರವೀಂದ್ರ ಭಟ್ಕಳ್ ಅವರು. ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ. ಮಗಳನ್ನ ಕಾಪಾಡೋಕೆ ಹೋಗಿ ಅಪ್ಪ ಅಪಘಾತದಲ್ಲಿ ಒಳಗಾಗ್ತಾನೆ. ಮುಂದೆ ಇನ್ನೂ ಕತೆ ತುಂಬ ಚೆನ್ನಾಗಿದೆ.
ಬಹಳಷ್ಟು ಟ್ವಿಸ್ಟ್ಗಳು ಬರೋದಿದೆ. ಭಾರ್ಗವಿ ಇನ್ನು ಗಟ್ಟಿಯಾಗಿ ನಿಲ್ತಾಳೆ. ನನ್ನ ಪಾತ್ರ ಮುಗಿದಿದೆ ಅಷ್ಟೇ. ಪಾತ್ರಗಳು ಬರ್ತಾನೆ ಇರುತ್ತೆ. ಸದ್ಯದಲ್ಲಿ ನಾನು ಉದಯ ವಾಹಿನಿಯ ಧಾರಾವಾಹಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಜಿ ಕನ್ನಡ ವಾಹಿನಿಯಲ್ಲಿ ಮುಂದೆ ಮೂಡಿ ಬರಲಿರುವ ಹೊಸ ಧಾರಾವಾಹಿಗೆ ಪಾತ್ರದ ಆಫರ್ ಬಂದಿದೆ. ಇನ್ನು ಚರ್ಚೆ ನಡೆಯುತ್ತಿದೆ. ನೋಡಬೇಕು ಮುಂದೆ ಯಾವ ಪ್ರಾಜೆಕ್ಟ್ನಲ್ಲಿ ನಾನು ಅಭಿನಯಿಸ್ತೀನಿ ಅನ್ನೋದನ್ನು ಹನುಮಂತೇಗೌಡರು ತಿಳಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ.